ನಮಸ್ಕಾರ ಗೌಡ್ರ. ಮೊದಲನೇದಾಗಿ ವಿಶ್ವ ರೈತ ದಿನದ ಶುಭಾಶಯಗಳು. ನಿಮಗೂ ಶುಭವಾಗಲಿ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಅಂದ್ರೆ ಇಡೀ ಇಂಡಿಯಾ ನೋಡ್ತಾ ಇದೆ. ಹಾಗಾಗಿ ಇವತ್ತು ರೈತ ದಿನದ ವಿಚಾರ ಏನ್ ಹೇಳ್ತೀರಾ? ಬಹುಶಃ ನೀವು ಅನ್ಕೊಂಡಿದ್ದೀರಿ ವಿಶ್ವ ರೈತ ದಿನಾಚರಣೆ ಅಂತ ಹೇಳಿದ್ರೆ ಈ ನಮ್ಮ ದೇಶದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರು ಜನ್ಮದಿನ ಕೂಡ. ಯಾಕೆ ಅಂತ ಹೇಳಿದ್ರೆ ಅವರು ಕಿಸಾನ್ ನಾಯಕ ಅಂತೇಳಿ ಅವ್ರಿಗೆ ಹೆಸರು. ಹಿಂದೆ ಅವರು ಪ್ರಧಾನಿಯಾಗಿದ್ದಾಗ ಅನೇಕ ರೈತ ಪರ ಸುಧಾರಣೆಗಳನ್ನ ತಗೊಂಡ್ಬಂದಂತವರು, ಈ ದೇಶ ಆಳದಂತವರು. ಅಂತ ಸಂದರ್ಭದಲ್ಲಿ ಈ ನಾವು ವಿಶ್ವ ರೈತ ದಿನಾಚರಣೆ ಕೂಡ ಒಟ್ಟುಗೂಡಿಸಿಕೊಂಡು ನಮ್ಮ ಚೌಧರಿ ಚರಣ್ ಸಿಂಗ್ ಜೊತೆಗೆ ಮಾಡ್ತಾ ಕೂತಿದ್ದೇವೆ. ಹಾಗೆ ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಫಾರ್ಮರ್ಸ್ ಡೇ ಅಂತ ಮಾಡ್ತಾರೆ. ವಿಶ್ವ ರೈತ ದಿನಾಚರಣೆ ಸೌತ್ ಆಫ್ರಿಕಾ ಇರ್ಬೋದು, ನ್ಯೂ ಜೆರ್ಸಿ ಇರ್ಬೋದು, ಗಿನಿಯಾ ಇರ್ಬೋದು, ಒಂದೊಂದು ದೇಶದಲ್ಲಿ ಒಂದೊಂದು ತರ ಒಂದು ಭಾಗದಲ್ಲಿ ಮಾಡ್ತಾರೆ. ಹಾಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಈ ವಿಶ್ವ ರೈತ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ. ಏನು ನಮ್ಮ ದೇಶದ 5ನೇ ಪ್ರಧಾನಿ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರು ನಮ್ಮ ರೈತ ಪರ ಹೋರಾಟಗಾರರು. ಹಾಗಾಗಿ ಅವ್ರು ಪ್ರಧಾನಿ ಆದರೂ ಕೂಡ ರೈತರ ಬಗ್ಗೆ ಚಿಂತನೆ ಉಳ್ಳಂತವರು. ಅವರ ಜನ್ಮದಿನ ಕೂಡ ಇವತ್ತು ವಿಶ್ವ ರೈತ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಒಂದು ನಮಗೆ ಇವತ್ತು ಸಾಂಕೇತಿಕವಾಗಿ ಒಂದು ಅವಕಾಶ ಕೊಟ್ಟಿದೆ. ಹಾಗಾಗಿ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಜಿಲ್ಲಾ ಕಾರ್ಯಕ್ರಮ ಇದು. ಮತ್ತೂರು ನಮ್ಮ KM ದೊಡ್ಡಿ ಭಾಗದಲ್ಲಿ ಇವತ್ತು ಎಲ್ಲ ನಾಯಕರು ಒಡಗೂಡಿ ಇವತ್ತು ನಾವಿಲ್ಲಿ ಒಂದು ವಿಜೃಂಭಣೆಯಿಂದ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಈ ನಮಗೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಭವನದಲ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಒಂದು ಹೆಮ್ಮೆ ವಿಚಾರ. ಹಾಗಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಜಿಲ್ಲಾ ಕಾರ್ಯಕ್ರಮ ಅಂತೇಳಿ ನಾವು ಇವತ್ತು ಇಲ್ಲಿ ನಮ್ಮ KM ದೊಡ್ಡಿ ಭಾರತೀಯ ನಗರದಲ್ಲಿ ಮಾಡ್ತಿದ್ದೇವೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಜಯಂತಿಗಳು, ನಾನಾ ತರದ ಜಯಂತಿಗಳು ಆಚರಣೆ ಮಾಡ್ತಾರೆ. ನಮ್ಮ ರೈತರಿಗೆ ತಮಗೋಸ್ಕರ ಯಾವುದೇ ಒಂದು ದಿನಾಚರಣೆ ಇರಲಿಲ್ಲ. ಹಾಗಾಗಿ ಒಂದು ನಾವು ಯಾಕೆಂತ ಹೇಳಿದ್ರೆ ಗಾಂಧಿ ಜಯಂತಿ ನೋಡಿದ್ದೇವೆ, ಕೆಂಪೇಗೌಡ ಜಯಂತಿ ನೋಡಿದ್ದೇವೆ, ಅಂಬೇಡ್ಕರ್ ಜಯಂತಿ ನೋಡಿದ್ದೇವೆ. ಎಲ್ಲಾ ಜಯಂತಿಗಳು ರಾಷ್ಟ್ರೀಯ ಹಬ್ಬ ಮಾಡ್ತವೆ. ಆದ್ರೆ ವಿಶ್ವ ರೈತ ದಿನಾಚರಣೆ ಅಂತ ಹೇಳಿದ್ರೆ ದೇಶಕ್ಕೆ ಪಕ್ಷಿ ಪ್ರಾಣಿಗಳಿಗೆ ಅನ್ನ ಕೊಟ್ಟಂತ ಈ ರೈತರ ಬಗ್ಗೆ ಏನಾದ್ರು ಇದ್ರೆ ಇವತ್ತು ವಿಶ್ವ ರೈತ ದಿನಾಚರಣೆ ಅಂತ ಹೇಳಿ ಡಿಸೆಂಬರ್ 23 ಮಾಯನಲ್ಲಿ ಮಾಡ್ತಕ್ಕಂಥ ಇದು ಬಹು ಅಮೂಲ್ಯ. ಯಾಕಂತ ಹೇಳಿದ್ರೆ ಇವತ್ತು ಕೊಯ್ಲು ಕಟ್ಟುಕ್ಕೆ ಭತ್ತ, ಆಳುಗಳು, ಲೇಬರ್ದೆಲ್ಲ ಸಮಸ್ಯೆ ಆಗಿದ್ರು ಕೂಡ ನಮ್ಮ ರೈತರು, ನಮಗೆ ಅನ್ನ ಕೊಟ್ಟಂತ ರೈತರು ಇವತ್ತು ಏನಾದ್ರು ಮಾಡಿ ನಿಂತ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಇವತ್ತು 23ನೇ ತಾರೀಕು ಬಹು ಅಮೂಲ್ಯ ಅಂತ ಹೇಳಿ ನಾವಾದ್ರೂ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ಇವತ್ತು ನಮ್ಮ KM ದೊಡ್ಡಿ ಮಂಡ್ಯ ಜಿಲ್ಲೆ ಎಲ್ಲಾ ಕಾರ್ಯಕ್ರಮವನ್ನು ಕೂಡ ಒಟ್ಟುಗೂಡಿಸಿ ಇವತ್ತು ಮಾಡ್ತಿದ್ದೇವೆ ಬಂಧುಗಳೇ. ಹಾಗಾಗಿ ಎಲ್ಲರಿಗೂ ನಮ್ಮ ಈ ರೈತ ದಿನಾಚರಣೆ ಶುಭವಾಗಲಿ. ಎಲ್ಲ ಮುಂದೆ ಎಲ್ಲ ರೈತರಿಗೆ ಬೆಲೆ ಸಿಗ್ಲಿ ಅಂತ ಹೇಳಿ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಸೋಷಿ ಪ್ರಕಾಶ್ ಅಂತ ಹೇಳಿ ಮಂಡ್ಯ ಜಿಲ್ಲಾ ರೈತ ಮುಖಂಡರು. ಸರ್, ಹಾಗೇನೆ ತಾವು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದ್ರಿ, ರಾಜ್ಯ ಹೆದ್ದಾರಿ ತಡೆದು ಏನೋ ವಿಚಾರ ಅಂದ್ರೆ ಕಬ್ಬು ಬೆಳೆ ನಮಗೂ ಕೂಡ ಇದೇ ತರ ಬೆಂಬಲ ಸಿಗ್ಬೇಕು ಅನ್ನೋದು ಕೂಡ ಏನಾಯ್ತು ಸರ್? ಅದು ಹೌದು, ನಿಜ. ಅದು ಯಾಕೆಂತ ಹೇಳಿದ್ರೆ ನಮ್ಮ 81 ಕಾರ್ಖಾನೆಗಳು ದಕ್ಷಿಣ ಮತ್ತೆ ಉತ್ತರ ಅಂತ ಹೇಳಿ 2 ಕ್ಲಾಸಿಫಿಕೇಶನ್ ಮಾಡಿ ನಮ್ಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಬ್ಬು ಹೋರಾಟ ಬೆಳಗಾಂನಲ್ಲಿ ತಾವೆಲ್ಲ ನೋಡಿದಿರಿ, ದಿವಸಗಟ್ಟಲೆ ತಿಂಗಳಗಟ್ಟಲೆ ನಡೆದವು. ಅಲ್ಲಿ ಏನಂತ ಹೇಳಿದ್ರೆ FRP ಅಂತ ಹೇಳಿ ಏನು ನಮ್ಗೆ FRP ಅಂತಕ್ಕಂಥ ಒಂದು ಮಾನದಂಡ ವೈಜ್ಞಾನಿಕ, ಅದೇ ಅವೈಜ್ಞಾನಿಕ. ವೈಜ್ಞಾನಿಕ ಅಂತ ಹೇಳಿದ್ರೆ ಅದು ಅವೈಜ್ಞಾನಿಕ. ಅದು 3291 ರೂಪಾಯಿ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಅದು ಏನಂತ ಹೇಳ್ತೀವಲ್ಲ, HNT ಅಂತ ಹೇಳ್ತೀವಲ್ಲ ಅಂತ ಹೇಳಿದ್ರೆ ಹಾರ್ವೆಸ್ಟಿಂಗು, ಟ್ರಾನ್ಸ್ಪೋರ್ಟ್ ಚಾರ್ಜ್ನ ಎಲ್ಲ ಒಡಗೂಡಿ ನಮಗೂ ಕೂಡ ಅದೇ ಬೆಲೆ ಕೊಡಿ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ಏನಂತ, ನಮಗೆ ಒಂದು ರೇಷಿಯೋ ರೇಟ್ ಇದೆಯಲ್ಲ 8.5, 8.9 ಬರ್ತದೆ ಮಂಡ್ಯ ಜಿಲ್ಲೆ, ದಕ್ಷಿಣ ಭಾಗದಲ್ಲಿ ಅಂತ ಹೇಳ್ತಾರೆ. ಅದು ತಪ್ಪು ನಿರ್ಣಯ. ಅದು 11.25, 11 ಬರ್ತದೆ. ಆದ್ರೂ ಕೂಡ ಎಲ್ಲೂ ಕೂಡ ಕಾರ್ಖಾನೆಗಳು, ಅಧಿಕಾರಿಗಳು ಕೊಟ್ಟಿದ್ದೇ ವೇದವಾಕ್ಯನ ಅವ್ರಿಗೆ ಅವ್ರು ಬಂದು ಚೆಕ್ ಮಾಡಬಾರ್ದಂತ ಒಂದು ಪರಿಜ್ಞಾನ ಇಲ್ವಾ ಸರ್ಕಾರಗಳಿಗೆ? ಯಾವುದೇ ಸರ್ಕಾರ ಬರಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಕಾರ್ಖಾನೆಯವರು ಅದನ್ನೆಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಕಾರ್ಖಾನೆ ಇಡೀ ಮಂಡ್ಯ ಶುಗರ್ ಒಂದೇ ಇರೋದ್ರಿಂದ ಅವ್ರಿಗೆ ಯಾವುದೇ ಎಮ್ಮು ಬಿಮ್ಮು ಭಯ ಇಲ್ಲ. 81 ಕಾರ್ಖಾನೆಯಲ್ಲಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆಗಳು 5-6 ಕಾರ್ಖಾನೆ ಇದೆಯಲ್ಲ, ಅವರು ಕೂಡ ಎಲ್ಲೂ ಕೂಡ ನಮ್ಮ ರೈತರಿಗೆ ತೋರ್ಪಡಿಸ್ತಾ ಇಲ್ಲ. ಕೇವಲ ಮನವಿ ಪತ್ರಕ್ಕೆ ಸೀಮಿತ ಆಯ್ತಾ ಸರ್? ಹಾಗಾದ್ರೆ ಈ ಒಂದು ಮನವಿ ಪತ್ರ ಮುಂದೆ ಹೋರಾಟ ಮುಂದಿನ ಜೂನ್ ಜುಲೈನಲ್ಲಿ ದೊಡ್ಡ ಹೋರಾಟ ಅಂದ್ಕೊಂಡಿದ್ದೀವಿ ನಾವೆಲ್ಲ ಮಂಡ್ಯ ಜಿಲ್ಲೆ, ಬೆಂಗಳೂರು, ಮೈಸೂರು, ಚಾಮರಾಜನಗರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ತಾವೇ ನೋಡ್ತಾ ಇದ್ದಾರೆ ಇವತ್ತು ತಾಲೂಕು ಅಧ್ಯಕ್ಷರು ಮಾತಾಡುವಂಥದ್ದು, ಹಾಗೇನೆ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ಕೂಡ ಬಂದಂಥದ್ದು. ಹಾಗೇನೆ ತಾವೇನು ಇವತ್ತು ನಿಜಲು ಒಂದು ಅರ್ಥಪೂರ್ಣವಾದಂಥ ಒಂದು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ. ಹಸಿರು ನಿಶಾನೆ ತೋರೋದಲ್ಲಿ ಕೂಡ ಪೊಲೀಸ್ ಇಲಾಖೆ ಸಾಥ್ ಕೊಟ್ಟು ಆ ಪ್ರೊಸೆಷನ್ಗೆ ಭದ್ರತೆ ಕೂಡ ಕೊಟ್ಟಿರುವಂಥದ್ದು. ನಿಜಲು ಇವತ್ತು ರೈತ ಸಂಘಟನೆಗಳು ಏನೆಲ್ಲ ಸಂಘಟನಾ ವಿಷಯಗಳ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಮುಖ್ಯವಾಗಿ ಇವತ್ತು ಉದಾಹರಣೆ ಆಗಿದ್ದು ಇಲ್ಲಿ KM ದೊಡ್ಡಿನಲ್ಲಿ ಭಾರತೀಯ ನಗರ. ನಿಜಲು ಇವತ್ತು ರಾಜ್ಯದ ಹಾಗೂ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಂತಹ ರೈತರುಗಳು ಕೂಡ ಇಲ್ಲಿ ಒಗ್ಗೂಡಕ್ಕೆ ಒಂದು ಪ್ರೇರಣೆ ಆಯಿತು.